ಹರೇ ಕೃಷ್ಣ. ನಾನು ನೋಡಿ ಇಂದು ನಿಮಗೆ ಈ ಜಪಬಾಗಿನ ಬಗ್ಗೆ ತಿಳಿಸ್ಕೊಡ್ತೇನೆ. ನೋಡಿ, ಇಷ್ಟು ದೊಡ್ಡದಾಗಿ ಜಾಗ ಇದೆ. ಇದೇನಕ್ಕೆ ಅಂದರೆ, ನಾವು ಜಪ ಮಾಡೋ ಬ್ಯಾಗಲ್ಲಿ 108 ಮಣಿ ಬರುತ್ತೆ. 108 ಮಣಿನೇ ಇದರಲ್ಲಿ ಇಟ್ಬಿಟ್ಟು ಕೈನ ಇದ್ರೊಳಗೆ ಇಟ್ಕೊಂಡು ಜಪ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ಆಮೇಲೆ ಇನ್ನೊಂದು ಚಿಕ್ಕದು ನೋಡಿ, ಕಾಣಿಸ್ತಾ ಇದೆಯಾ? ಒಂದು ಚಿಕ್ಕದು ಹೋಲಿದೆ. ಅದರೊಳಗಡೆ ಈ ತೋರು ಬೆರಳನ್ನು ಅದರೊಳಗಡೆ ಹಾಕೊಳ್ಳಿಕ್ಕೆ ಜಾಗ ಮಾಡಿದ್ದಾರೆ ನೋಡಿ, ಈ ಥರ. ಇದಾದ ನಂತರ ಇನ್ನೂ ಸ್ಪೆಷಲ್ ಆಗಿದೆ ಇದರಲ್ಲಿ ನೋಡಿ, ಒಂದು ಜಿಪ್ ಕೂಡ ಇದೆ. ಈ ಜಿಪ್ಪು ನೋಡಿ ಹಿಂಗೆ ಓಪನ್ ಮಾಡ್ಬೋದು. ಇದರಲ್ಲಿ ನಿಮ್ಗೆ ಬೇಕಾಗಿರೋ ವಸ್ತುಗಳು ಏನಾದರೂ ತುಂಬ ವೆರಿ ಇಂಪಾರ್ಟೆಂಟ್, ಲಕ್ಷ್ಮಿ ಅಥವಾ ದುಡ್ಡು ಆ ಥರದ್ದೆಲ್ಲ ಇಟ್ಕೋಬೋದು. ಇದಾದ ನಂತರ ನೋಡಿ, ಇದು ಕತ್ತಲ್ಲಿ ಹಾಕೊಳ್ಳೋಕ್ಕೋಸ್ಕರ ಒಂದು ಉದ್ದವಾದ ಒಂದು ಹಾರ ಥರನೂ ಕೊಟ್ಟಿದ್ದಾರೆ ನೋಡಿ, ಕತ್ತಲ್ಲಿ ಹಿಂಗೆ ಹಾಕೋಬೋದು. ಇದಾಯ್ತಾ? ಇದಾದಮೇಲೆ ಮತ್ತೆ ನಿಮಗೆ ಇನ್ನೊಂದಿದೆ ನೋಡಿ, ಸಾಕ್ಷಿ ಮಾಲ ಕೂಡ ಇದರಲ್ಲಿ ಕಟ್ಕೋಬೋದು. ಇದು ಭಕ್ತರು ಜಪ ಮಾಡಲಿಕ್ಕೆ 1 ರೌಂಡ್ ಮಾಡಿದ್ಮೇಲೆ ಮತ್ತೆ ಇದನ್ನು ಮೇಲಕ್ಕೆ ಪುಷ್ ಮಾಡ್ತಾರೆ. 16 ಮಣಿಗಳಿದೆ ಇದರಲ್ಲಿ. 16 × 108 ಜಪ ಮಾಡ್ತಾರೆ ಭಕ್ತರು ಎಲ್ಲರೂ, ದೇವಸ್ಥಾನದಿಂದ ಹಿಡಿದು ಎಲ್ಲರೂ ಕೂಡ 16 ರೌಂಡು 108 ಬಾರಿ ಮಾಡ್ತಾರೆ. ನೀವು ಒಂದು ಬಾರಿ ಜಪ ಮಾಡಿದ್ಮೇಲೆ ಒಂದು ಮಣಿನ ಮೇಲೆ ಎಳಿಬೇಕು ನೋಡಿ, ಇರುತ್ತೆ ಮೇಲಕ್ಕೆ ಹೇಳಿದ್ರೆ 1 ರೌಂಡ್ ಆಗಿದೆ ಅಂತ. ಅದಕ್ಕೆ ಸಾಕ್ಷಿ ಮೇಳ ಅಂತ ಕರೀತಾರೆ. ಸೊ ಇದಾದ ನಂತರ ನಾನು ನಿಮಗೆ ತೋರಿಸ್ಕೊಡ್ತೀನಿ ಮಣಿನ ಯಾವ ರೀತಿ ಒಳಗಡೆ ಇಟ್ಕೊಳ್ಬೇಕು, ಯಾವ ರೀತಿ ಜಪ ಮಾಡಬೇಕು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ ನೋಡಿ. ಈಗ ನೋಡಿ, ನಾನು ನಿಮಗೆ ಮಣಿ ತೊಗೊತಾ ಇದ್ದೀನಿ. ಇದು ತುಳಸಿಯಿಂದ ಮಾಡಿರುವಂತಹ ಬೀಡಿದು 108 ಮಣಿಗಳಿದೆ. ಈ 108 ಮಣಿ ನಮಗೆ ವಿಶೇಷವಾಗಿ ಈ ಬ್ಯಾಗನ್ನು ತಯಾರಿಸಿದರೆ ಏನಕ್ಕೆ ಅಂದರೆ, ಇದು ತುಳಸಿಯಿಂದ ಮಾಡಿರುವಂಥ ಬೀಡು. ಮಣಿ ಇರೋದ್ರಿಂದ ನಾವು ಅಶುಚಿಯಾದ ಜಾಗನ ಟಚ್ ಮಾಡಬಾರ್ದು, ಮತ್ತು ಇದರಿಂದ ನೆಲ ಕೂಡ ಸ್ಪರ್ಶ ಮಾಡಬಾರ್ದು. ಅದಕ್ಕೋಸ್ಕರ ವಿಶೇಷವಾಗಿ ಬ್ಯಾಗ್ ತಯಾರಿಸಿದರೆ ಇಸ್ಕಾನ್ ಟೆಂಪಲ್ ಅವರು. ಅದಕ್ಕೋಸ್ಕರ ನಾವು ಇದನ್ನು ಯಾವ ರೀತಿ ಒಳಗಡೆ ಹಾಕೋಬೇಕು ನಾನು ತೋರಿಸ್ತೀನಿ ನೋಡಿ. 108 ಮಣಿ ನಿಧಾನವಾಗಿ ಒಳಗಡೆ ಹಾಕಿ, ಈ ನೋಡಿ ಮಧ್ಯದ ಬೆರಳಿಂದ ಈ ಕೃಷ್ಣ ಮಣಿನ ಈ ಥರ ಇಟ್ಕೊಂಡು, ಈ ತೋರು ಬೆರಳಿದೆಯಲ್ಲ, ಈ ತೋರು ಬೆರಳನ್ನು ನಿಧಾನವಾಗಿ ಸಣ್ಣದೊಂದು ನೋಡಿ ರಂಧ್ರ ಇದೆಯಲ್ಲ, ಈ ರಂಧ್ರದಲ್ಲಿ ಹಿಂಗೆ ತೋರಿಸ್ಬಿಟ್ಟು ಇಟ್ಕೊಳ್ಳೋ ಥರ ನಿಮಗೆ ಸಹಾಯ ಮಾಡುತ್ತೆ. ಈ ಜಪ ಬ್ಯಾಗ್ ತುಂಬ ಸುಂದರವಾಗಿದೆ. ಇಂದು ಅನೇಕ ಸುಂದರವಾದ ಜಪ ಬ್ಯಾಗ್ಗಳು ನಿಮಗೆ ದೇವಸ್ಥಾನ ಸಿಗುತ್ತೆ. ದಯವಿಟ್ಟು ದೇವಸ್ಥಾನ ಭೇಟಿ ಕೊಟ್ಟರೆ ನಿಮಗೆ ಜಪ ಬ್ಯಾಗು ಕೂಡ ತಗೋಬೋದು. ಹರೇ ಕೃಷ್ಣ.